ನಾನು ಯಾವ ಪಕ್ಷಕ್ಕೂ ಸೇರುವುದಿಲ್ಲ. ಹಿಂದೂ ಮತಗಳು ವಿಭಜನೆ ಆಗಬಾರದು ಎಂಬುದು ನನ್ನ ಮೊದಲ ಆದ್ಯತೆ ಕೊಡಲಾಗುವುದು. ಇನ್ನು ನಮ್ಮ ಸರ್ಕಾರ ಬಂದರೆ ಹಿಂದೂಗಳ ಮೇಲೆ ನಡೆಯುವ ದಬ್ಬಾಳಿಕೆ ನಿಲ್ಲಿಸುತ್ತೇವೆ. ಅಕ್ರಮ ಮಸೀದಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡ ಶಾಸಕ ಬಸವನಗೌಡ ಪಾಟೀಲ ಯತ್ನಾಳ್ ತಮ್ಮ ನಿರ್ಧಾರ ತಿಳಿಸಿದರು. ಕುಟುಂಬ ಸಮೇತವಾಗಿ ಬಂದು ನಗರದ ಹಾಸನಾಂಬೆ ದೇವಿ ದರ್ಶನ ಮಾಡಿದ ನಂತರ ನಗರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ನಿಜವಾಗಿ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿರುವ ಮಸೀದಿ, ಮದ್ರಸಾ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜು ಮಾಡಲಾಗುತ್ತಿರುವುದನ್ನು ಬಂದ್ ಮಾಡಿಸಿ. ಕೇವಲ ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ಎಸ್ಎಸ್ ಅನ್ನು ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದು, ಅವರ ಈ ಹೇಳಿಕೆ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ಸ್ವಯಂ ಸೇವಾ ಸಂಘ ನಿಷೇಧ ಮಾಡುವುದಕ್ಕೆ ಇವರಿಗೆ ಅಧಿಕಾರವೇ ಇಲ್ಲ. ದೇಶಭಕ್ತಿ ಪ್ರಾಣ ಕೊಟ್ಟು ರಾಷ್ಟ್ರಭಕ್ತರನ್ನು ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿ ಇರುವಂತಹ ವಿವಿಧ ರಾಜ ಮಹಾರಾಜರ ಕುರಿತು ಶಿಕ್ಷಣ ಕೊಡುವುದು ಸ್ವಯಂ ಸೇವಾ ಸಂಘದ ಉದ್ದೇಶವಾಗಿದೆ. ಆದರೆ ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕ ಖರ್ಗೆ ತಾಲಿಬಾನರ ಪರವಾಗಿ ಮಾತನಾಡುವ ಚೇಲಗಳು ಎಂದು ಜರಿದರು. ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಿ ಕರ್ನಾಟಕವನ್ನು ಒಂದು ಮುಸ್ಲಿಂ ರಾಜ್ಯ ಮಾಡುವಂತಹ ಅತ್ಯಂತ ಹೀನ ಕೆಲಸವನ್ನು ರಾಜ್ಯದಲ್ಲಿ ಮಾಡುತ್ತಿದ್ದಾರೆ. ಇದಕ್ಕೆ ಜನತೆ 2028ಕ್ಕೆ ಉತ್ತರ ಕೊಡಲಿದ್ದಾರೆ ಎಂದು ಎಚ್ಚರಿಸಿದರು. ಪ್ರಿಯಾಂಕ ಖರ್ಗೆ ಅವರೇ, ನೀವು ಅಂಬೇಡ್ಕರ್ ಅವರ ಶಿಷ್ಯರಲ್ಲ, ನೀವುಗಳೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೆಹರು ಶಿಷ್ಯರು. ನೆಹರು ದೇಶಕ್ಕೆ ಏನು ಕೊಟ್ಟಿಲ್ಲ ಎಂದರು. ಅಂಬೇಡ್ಕರ್ ಹೇಳುವಂತೆ ಭಾರತ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವಂತಹ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು. ಪಾಕಿಸ್ತಾನದಲ್ಲಿರುವಂತಹ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ರಕ್ತದಲ್ಲಿ ಇಲ್ಲ. ಎಲ್ಲಿಯವರೆಗೂ ಭಾರತದಲ್ಲಿ ಇಸ್ಲಾಂ ಇರುತ್ತದೆಯೋ ಅಲ್ಲಿಯವರೆಗೂ ಭಾರತದಲ್ಲಿ ನೆಮ್ಮದಿ ಇಲ್ಲ. ಯಾವಾಗಲೂ ಘರ್ಷಣೆ ನಡೆಯುತ್ತಿರುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಆರ್ಎಸ್ಎಸ್ ಬ್ಯಾನ್ ಮಾಡುವ ಮೊದಲು ಎಷ್ಟು ಅಧಿಕೃತ ಪಾದರಸ ಕಟ್ಟಿದ್ದಾರೆ, ಎಷ್ಟು ಅಕ್ರಮವಾಗಿ ತಾಲಿಬಾನ್ ಉಗ್ರವಾದಿ ತಯಾರು ಮಾಡುವ ಮದ್ರಸಾ ನಿರ್ಮಿಸಿದ್ದಾರೆ, ಅದನ್ನು ತೆಗೆಯುವ ತಾಕತ್ತಿದ್ದರೆ ನೀವು ಮಾಡಿ. ಆರ್ಎಸ್ಎಸ್ ಅನ್ನು ನೀವು ಅಲ್ಲ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯಿಂದ ಹಿಡಿದು ಈಗಿನ ಖರ್ಗೆಯವರಿಂದಲೂ ಈ ದೇಶದ ರಾಜ್ಯದಿಂದ ಆರ್ಎಸ್ಎಸ್ ತೆಗೆಯಲು ನೀವು ಏನು ಲಾಗ ಹೊಡೆದರೂ ಏನ್ ಕಿಸಿದರೂ ಆಗುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದರು. ಎಲ್ಲಾ ಸಮುದಾಯದ ಪ್ರತಿನಿಧಿಗಳು ಅಲ್ಲಿದ್ದರೂ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಆಗಬೇಕು ಚಿಂತನೆ ಮಾಡಿದ್ದರು. ಅಲ್ಲಿ ಅಕ್ಕಮಹಾದೇವಿ, ಅರಳಯ್ಯ ಎಲ್ಲ ಇದ್ದರು. ಬಸವಣ್ಣ ಯಾವ ವಚನದಲ್ಲೂ ಹಿಂದೂ ಸಮಾಜಕ್ಕೆ ಬೈದಿಲ್ಲ. ಈ ಕೆಲ ನಕಲಿ ಸ್ವಾಮಿಗಳು ಸಿದ್ದರಾಮಯ್ಯ ಗ್ಯಾಂಗ್ ಕೆಲವೊಂದು ಲಫ್ಡಾ ಸ್ವಾಮೀಜಿಗಳು ತಯಾರು ಮಾಡಿದ್ದಾರೆ. ಅವರೆಲ್ಲ ನಕ್ಸಲೈಟ್. ಅವರು ಹೇಳ್ತಾರೆ ಎಲ್ಲ ದೇವರ ಮೂರ್ತಿ ಹೊಳಗೆ ಹಾಕಿ ಅಂತಾರೆ. ಎಂಬಿ ಪಾಟೀಲ್ ಲಿಂಗಾಯತ, ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ, ಶಾಮನೂರು ಶಿವಶಂಕರಪ್ಪ ವೀರಶೈವ. ಎಂಬಿ ಪಾಟೀಲ್ಗೆ ಧರ್ಮ ಬೇಕಂತೆ, ಅದನ್ನು ತಗೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇವರು ಎಲ್ಲರೂ ಸೇರಿ ಧರ್ಮ ಒಡೆದು ತಮ್ಮ ಸಂಸ್ಥೆ ಉಳಿಸಿಕೊಳ್ಳಲು ಹೊರಟಿದ್ದಾರೆ. ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಿ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ. ನಾನು ಅವರಿಗೆ ಕೇಳ್ತೇನೆ, ನೀವು ಲಿಂಗಾಯತ ಬಡ ಮಕ್ಕಳಿಗೆ ಏನು ಸಹಾಯ ಮಾಡಿದ್ದೀರಿ? 5 ಜನರಿಗಾದ್ರೂ ಉಚಿತ ಶಿಕ್ಷಣ ಕೊಟ್ಟಿದ್ದಾರಾ? ಎಲ್ಲರಿಂದಲೂ ಹಣ ತೆಗೆದುಕೊಳ್ಳುತ್ತೀರಾ ಎಂದು ವಾಗ್ದಾಳಿ ನಡೆಸಿದರು. ನಾವೆಲ್ಲ ಹೋರಾಟ ಮಾಡಿದ್ರಿಂದ ನೋಡ್ರಿ, ಲಿಂಗಾಯತ ಕ್ರಿಶ್ಚಿಯನ್ರು, ಒಕ್ಕಲಿಗ ಕ್ರಿಶ್ಚಿಯನ್ರು, ಕುರುಬ ಕ್ರಿಶ್ಚಿಯನ್ರು, ಇದು ಎಲ್ಲ ಜಗತ್ನಾಗ ಅದಾವನ್ರಿ. ಎಲ್ಲರೂ ನೋಡ್ರಿ ಹೇಳ್ರಿ, ಒಂದು ಸನಾತನ ಧರ್ಮದಲ್ಲಿ ಇವೆಲ್ಲಾರು ಜಾತಿಗಳು ಯಾವ್ದಾವು? ವೀರಶೈವರು ಅದಾರೆ, ಲಿಂಗಾಯತರು ಅದಾರೆ, ಒಕ್ಕಲಿಗರು ಅದಾರೆ, ದಲಿತರು ಅದಾರೆ, ಅದರಲ್ಲಿ ಎಡ ಅದಾರೆ, ಬಲ ಅದಾರೆ, ಕುರುಬ ಜನಾಂಗ ಅದ. ಎಲ್ಲರೂ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಸೋಕಾಲ್ಡ್ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ರೆ ಎಲ್ಲರೂ ಧರ್ಮ ಹಿಂದೂ ತಳಗೆ ನೀವು ವೀರಶೈವರೇ ಬರ್ಸ್ರಿ, ಲಿಂಗಾಯತ ಬರ್ಸ್ರಿ, ಕುರುಬ ಬರ್ಸ್ರಿ, ದಲಿತರು ಸಹಿತ ಹಿಂದುತ್ವ ಬರ್ಸ್ಲಕತ್ತಾರೆ. ಆದ್ರೆ ಇದನ್ನೆಲ್ಲ ಹೊಡಿತಾ ಇರೋಂಥ ಸಿದ್ದರಾಮಯ್ಯನವ್ರಿಗೆ ಏನು ಒಳ್ಳೇದಾಗೋದಿಲ್ಲ. 2018ಕ್ಕೆ ಹೇಗಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ರು, ಮತ್ತೆ 2028ಕ್ಕೆ ಬುದ್ಧಿ ಕಲಿಸ್ತಾರೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.